ಯಾಕೆ ನನ್ನ ಮಗಳಿಗಿನ್ನು ಊಟ ಮಾಡಿಸಿಲ್ಲ ಅಂತ ನನ್ನ ಬೈತಾನೆ. ನನ್ನ ಬೈಸೋದು ನಿನಗಿಷ್ಟನಾ? ಇಲ್ಲ ಅಜ್ಜಿ, ಸಾರಿ. ಸರಿ, ನಾನ್ ತಿಂತೀನಿ. ಆದ್ರೆ ನೀನ್ ನಂಗೊಂದ್ ಕತೆ ಹೇಳ್ತೀಯಾ? ಆಯ್ತು, ನೀನ್ ಮೊದ್ಲು ತಿನ್ಬಿಡು. ನಿನಗೆ ಮಾಯಾಲೋಕದ ಅಪ್ಸರೆ ಕತೆ ಹೇಳ್ತೀನಿ. ಅಪ್ಸರ ಕತೆನಾ ಅಜ್ಜಿ? ಹಾ, ಆವತ್ತು ಏನಾಯ್ತಂದ್ರೆ ಅಂಜಲಿ ಅಂಜಲಿ ಅಂಜು ಅಬ್ಬಿಡು ಅಂಜು ಅಂಜು ಇವತ್ತು ನಾನೇನಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತ ಕೇಳ್ತಾ ಇದ್ಯಾ? ಯಾಕಂದ್ರೆ ಇವತ್ತು ನಿನ್ ಗಂಡನ್ಗೆ ಡಿವಿಷನ್ ಮ್ಯಾನೇಜರ್ ಪೋಸ್ಟ್ಗೆ ಪ್ರಮೋಷನ್ ಸಿಕ್ತು. ಖುಷಿ ಆಗ್ತಾ ಇದ್ಯಾ? ಇದೇ ಖುಷಿಗೆ ನಾನು ನಿಗೋಸ್ಕರ ಏನೋ ತಂದಿದ್ದೀನಿ. ನಿಮಿಷ ಕಣ್ಣುಚ್ಚು, ಹಾಗೆ ಕೂತ್ಕೋ. ಒಂದೇ ನಿಮಿಷ ಹಾಗೆ ಇರೋ, ಹಾಗೆ ಇರೋ. ಒಂದೇ ನಿಮಿಷ ಆಯ್ತು. ಇವಾಗ ಕಣ್ಬಿಡು. ನಿಮಗೆ ಮಲ್ಗೆ ಒಂದು ಪಂಚಪ್ರಾಣ ಅಲ್ವಾ, ಅದಕ್ಕೋಸ್ಕರ ತಗೊಬಂದೆ. ಇನ್ನೂ ಸರ್ಪ್ರೈಸ್ ಇದೆ. ನೋಡಲಿ, ಚೆನ್ನಾಗಿದ್ಯಾ? ಇವತ್ತು ಆಫೀಸಲ್ಲಿ ಫೀಲ್ಡ್ ವರ್ಕ್ ಹೋದಾಗ ಈ ಉಂಗ್ರ ಸಿಕ್ತು. ಈ ಉಂಗ್ರ ನೋಡ್ತಾ ಇದ್ರೆ ಏನೋ ಒಂಥರ ಸೆಳ್ತ. ಅದಕ್ಕೆ ಈ ಉಂಗ್ರ ನನ್ನ ಮುದ್ದಾದ ಹೆಂಡತಿ ಕೈಯಲ್ಲಿ ಇದ್ರೆ ಚಂದ ಅಂತ ತಗೊಂಡೆ. ಇಷ್ಟ ಆಯ್ತಾ? ನಮ್ಮ ಸರಿ, ನೀನು ಊಟ ಮಾಡ್ದ? ನಾನು ಹೇಳಿದ್ನಲ್ಲ ಹೊರಗಡೆ ತಿನ್ಕೊಂಡ್ ಬರ್ತೀನಿ ಅಂತ. ನಾನು ತಿನ್ಕೊಂಡ್ಬಂದೆ. ಸರಿ, ಟಯರ್ಡ್ ಆಗಿದೆ, ನಾನು ಮಲ್ಕೋತೀನಿ. ನೀನೆಲ್ಲ ಕೆಲಸ ಮುಚ್ಚಿ ಮಲ್ಕೋ. ಜಗವನ್ನು ಮರೆಯುವೆನು. ಅಂಜು, ಯಾರೋ ಹಾಡು ಹೇಳ್ತಾರೋ ತರ ಕೇಳಿಸ್ತಾ ಇತ್ತು. ಮಲ್ಗೆ ಹೂ ಅಂದ್ರೆ ಪಂಚಪ್ರಾಣ. ಇವತ್ತು ನೋಡಿದ್ರೆ ಮಲ್ಗೆ ಹೂವನ್ನೇ ತುರ್ಕೊಂಡು ಹೋಗ್ಬಿಟ್ಲಲ್ಲ.
ಯಾರು ನೀನು? ನಿಜ ಹೇಳು. ಅಂಜಲಿ ಅಲ್ಲ. ಯಾರು ನೀನು? ಜನರನ್ನು ಮೋಹದ ಬಲೆಗೆ ಬೀಳಿಸುವ ತರಂಗಿಣಿ, ಮಾನವರ ಮನಸ್ಸನ್ನು ನನ್ನ ಅಂದದಿಂದಲೇ ಸೂರೆಗೊಳಿಸುವ ಸ್ವಪ್ನ ಸುಂದರಿ, ನನ್ನ ತಂತ್ರ ಶಕ್ತಿಯಿಂದ ಜನರ ಮನಸ್ಸನ್ನು ಆಟಿಕೆಯಂತೆ ಆಡಿಸುವ ಮಾಟಗಾತಿ, ನಾನು ಕಳೆದುಕೊಂಡಿರುವುದನ್ನು ಮರಳಿ ಪಡೆಯುವುದಕ್ಕೆ ಬಂದಿರುವ ಮೋಹಿನಿ, ನಾನು ತ್ರಿಲೋಕ ಸುಂದರಿ, ತ್ರಿಕಾಲ ಯಾಮಿನಿ, ನಾನೇ ಅದು 1800ರ ದಶಕ. ಇಡೀ ಕಿರಾಯ ಸಾಮ್ರಾಜ್ಯದಲ್ಲಿ ನನ್ನಂತಹ ರೂಪವತಿ ಮತ್ತೊಬ್ಬಳಿರಲಿಲ್ಲ. ನಾನಾಡುವ ನಾಟ್ಯಕ್ಕೆ ಕಮ್ಮಾರನಿಂದ ಹಿಡಿದು ರಾಜಕುಮಾರನವರೆಗೂ ಮಂತ್ರಮುಗ್ಧರಾಗುತ್ತಿದ್ದರು. ಆದರೆ ನಾನು ಮಾತ್ರ ಮನಸೋತಿದ್ದು ನಮ್ಮೂರಿನ ಮುರಳೀಧರನಿಗೆ. ಮುರಳಿ, ನೀನು ನನ್ನನ್ನು ಎಷ್ಟು ಪ್ರೀತಿಸುವೆ? ಆಕಾಶದಲ್ಲಿನ ತಾರೆಗಳನ್ನು ಲೆಕ್ಕ ಹಾಕಲಾಗುವುದೇ ಇಲ್ಲ, ಅದು ತರ್ಕಕ್ಕೆ ಸಿಗದು. ಹಾಗೆಯೇ ನಾನಿನಗೆ ತೋರುವ ಪ್ರೀತಿಗೆ ಮಿತಿಯೇ ಇಲ್ಲ. ಅಬ್ಬಾ, ಈ ನಿನ್ನ ಪ್ರೇಯಸಿಯನ್ನು ನಿನ್ನ ಮಾತುಗಳಿಂದಲೇ ತೃಪ್ತಿಪಡಿಸುವೆಯೋ ಅಥವಾ ಮುರಳಿ, ಅತಿ ಸುಂದರವಾಗಿದೆ ಉಂಗುರ. ನಮ್ಮಿಬ್ಬರ ಮಧುರ ಪ್ರೀತಿಗೆ ಇದು ಸಂಕೇತವಾಗಿದೆ. ನಾನಿದನ್ನು ನನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ಕಾಪಾಡಿಕೊಳ್ಳುವೆ. ನಮ್ಮಿಬ್ಬರ ಪ್ರೇಮ ಬ್ರಹ್ಮಾಂಡಕ್ಕೂ ಅಗಾಧವಾದದ್ದು. ಆದರೆ ನನಗೆ ಭಯವಿರುವುದು ಈ ಊರ ಜನರ ಬಗ್ಗೆ. ಈ ಊರ ಕುಬೇರನ ಮಗನಾದ ನಾನು ಮಾಟಗಾತಿಯ ವಂಶದವಳಾದ ನಿನ್ನನ್ನು ಪ್ರೀತಿಸಬಾರದು. ಆದರೆ ಅವರಿಗಿದು ತಿಳಿದಿಲ್ಲ. ನಮ್ಮಿಬ್ಬರ ಪ್ರೀತಿಯ ಮೊಗ್ಗು ಈಗಾಗಲೇ ನಿನ್ನ ಹೊಟ್ಟೆಯಲ್ಲಿ ಅರಳುತ್ತಿದೆ. ಹೌದು, ನಮ್ಮಿಬ್ಬರ ಪ್ರೀತಿಯ ಕೂಸು ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿತ್ತು. ಆದರೆ ಜಾತಿಯ ಹೆಸರಿನಲ್ಲಿ ಈ ಜನರು ನನ್ನನ್ನು ತುಂಬು ಗರ್ಭಿಣಿ ಎಂದು ಲೆಕ್ಕಿಸದೆ ನನ್ನನ್ನು ಚಿತ್ರಹಿಂಸೆ ನೀಡಿ ಸಾಯಿಸಿದರು. ದೇಹದಿಂದ ಏನೋ ಪ್ರಾಣ ಹೋಯಿತು, ಆದರೆ ನನ್ನ ಆತ್ಮ ಮುರಳೀಧರ ನೀಡಿದ್ದ ಈ ಉಂಗುರದೊಳಗೆ ಬಂದು ಸೇರಿತು. ಅಂದಿನಿಂದ ನಾನು ನನ್ನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೇನೆ. ಅಂದ್ರೆ ನನ್ನ ಉಂಗ್ರ ಮನೆಗೆ ಬಂದು ತಂದಿದ್ದೀನೇ, ನೀನು ಈ ಮನೆಗೆ ಬಂದ? ಅಯ್ಯೋ ಕೃಷ್ಣ, ನಾನೆಲ್ಲಿರಬೇಕು ಅಂದರೆ ನಿನ್ನ ಹೆಂಡತಿ ಸಾಯಲೇಬೇಕಲ್ಲವಾ? ಅಯ್ಯೋ ಪಾಪಿ, ನಿನ್ ದುರಾಸೆಗೋಸ್ಕರ ನನ್ ಪ್ರಾಣ, ನನ್ ಸರ್ವಸ್ವ, ನನ್ ಉಸಿರಾಗಿದ್ದ ನಂಜಲಿನೇ ಕೊಂದ್ಬಿಟ್ಟ. ಅಯ್ಯೋ ಪಾಪಿ, ನನ್ನ ನಂಜಲಿ ನೋಡಿಸ್ಕೊಳಕ್ಕಾಗ್ಲಿಲ್ಲ. ಅಯ್ಯೋ, ಈ ಮೋಹಿನಿ ರಾಕ್ಷಸಿ ನನ್ನ ಹೆಂಡತಿ ಅನ್ಕೊಂಡು ಇಷ್ಟು ದಿನ ಜೀವನ ಸಾಗಿಸ್ನಲ್ಲ. ಅಂಜಲಿ, ನೀನ್ ನುಡಿಸ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ನಾನು ಬದುಕಬಾರ್ದು. ನೀನಿರೋಲ್ಗೆ ನಾನು ಬರ್ತೀನಿ. ಅಂಜಲಿ, ನಾನು ಸತ್ತೋಗ್ಬಿಡ್ತೀನಿ. ನಾನು ಸತ್ತೋಗ್ಬಿಡ್ತೀನಿ. ಕೃಷ್ಣ, ಅಜ್ಜಿ ಮಾಯೆ ಎಷ್ಟು ಕೆಟ್ಟೋಳು ಅಲ್ವಾ? ಪಾಪ, ಅಂಜುದೇನು ತಪ್ಪಿಲ್ಲ ಅಂದ್ರೂ ಅಣ್ಣ ಸಾಯಿಸ್ಬಿಟ್ಲು. ಹಾಗೆ ಕೃಷ್ಣನು ಸತ್ತೋದ. ಮಾಯೆ ಇಸ್ ವೆರಿ ಬ್ಯಾಡ್.
ಇಲ್ಲ ಪುಟಾಣಿ, ಮಾಯೆ ಮಾಡಿದ್ದು ತಪ್ಪಲ್ಲ. ಅವಳು ಪ್ರೀತಿಗೋಸ್ಕರ ತಗೊಂಡ ಬಲಿ ಅದು ಅಷ್ಟೇ. ಇಲ್ಲ ಅಜ್ಜಿ, ನೀವು ರಾಂಗ್. ನೀವು ಆ ಮಾಯಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ಹತ್ರ ಮಾತಾಡಲ್ಲ, ಹೋಗಿ ಅಜ್ಜಿ. ಪುಟಾಣಿ, ಏ ಪುಟಾಣಿ, ಅಯ್ಯೋ, ಅಜ್ಜಿ ಇಲ್ಲಿ ಮಲ್ಕೊಂಡಿದ್ದಾರೆ. ಹಾಗಾದ್ರೆ ಅದು ಮಾ